ಎಜಿ ನ್ಯೂಸ್ಗೆ ಸ್ವಾಗತ. ಗೋಪಾಳಪುರ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಡುಗೆ ಸಹಾಯಕಿಯ ಮೇಲೆ ಹಲ್ಲೆ ಮತ್ತು ಮಾನಭಂಗಕ್ಕೆ ಯತ್ನ ನಡೆದಿರುವುದಾಗಿ ಆರೋಪಿಸಿ ಆರೋಪಿಯನ್ನ ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಕೋಲಿ ಕಬ್ಬಲಿಗ ಸಮಾಜ ಸಂಘ ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ಮನವಿಯಲ್ಲಿ ಗೋಪಾಳಪುರ ಗ್ರಾಮದ ಅಂಗನವಾಡಿ ಕೇಂದ್ರದ ಸಂಖ್ಯೆ 2ರಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಅಂಗನವಾಡಿ ಕಾರ್ಯಕರ್ತೆ ನಿರ್ಮಲಾ ಹಾಗೂ ಅಡುಗೆ ಸಹಾಯಕಿ ರಾಮಲಿಂಗಮ್ಮ ಅವರ ಮೇಲೆ ಜುಲೈ 20ರಂದು ಬೆಳಗ್ಗೆ ಸುಮಾರು 11 ಗಂಟೆಗೆ ಆನಂದ ತಂದೆ ಕಾಶಪ್ಪ ಭಜಂತ್ರಿ ಎಂಬಾತ ಅಂಗನವಾಡಿ ಕೇಂದ್ರಕ್ಕೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಾರ್ಯಕರ್ತೆಯ ಕೂದಲು ಹಾಗೂ ಸೀರೆ ಹಿಡಿದು ಎಳೆದಾಡಿ ಕುತ್ತಿಗೆ ಹಿಡಿದು ಹಲ್ಲೆ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ. ಅಲ್ಲದೆ ಅಡುಗೆ ಸಹಾಯಕಿಗೆ ಚಪ್ಪಲಿಯಿಂದ ಹಲ್ಲೆ ನಡೆಸಿರುವುದಾಗಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸ್ಥಳೀಯರು ಮಧ್ಯ ಪ್ರವೇಶಿಸಿ ಜಗಳವನ್ನ ತಡೆದಿದ್ದು, ಇಲ್ಲದಿದ್ದರೆ ಮತ್ತಷ್ಟು ಅನಾಹುತ ಸಂಭವಿಸುವ ಸಾಧ್ಯತೆ ಇತ್ತು ಅಂತ ಮನವಿಯಲ್ಲಿ ತಿಳಿಸಲಾಗಿದೆ. ಘಟನೆ ಸಂಬಂಧ ಗುರುಮಿಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ಸಂಖ್ಯೆ 168/2020 ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇದೇ ವೇಳೆ ಆರೋಪಿಯು ತಾನೇ ಸಂತ್ರಸ್ತೆಯರ ವಿರುದ್ಧ 167/2026 ಅಡಿ ಪ್ರತಿದೂರು ದಾಖಲಿಸಿದ್ದಾನೆಂದು ಸಂಘ ಆರೋಪಿಸಿದೆ. ಇದಲ್ಲದೆ ಆರೋಪಿಯು ಈ ಹಿಂದೆಯೂ ಕೂಡ ಅಂಗನವಾಡಿ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ನೀಡುವುದು ಹಾಗೂ ಇಲಾಖೆಯ ಅಧಿಕಾರಿಗಳಿಗೆ ಸುಳ್ಳು ದೂರುಗಳನ್ನು ಸಲ್ಲಿಸುತ್ತಿದ್ದಾನೆ ಎಂದು ಮನವಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಹಿನ್ನೆಲೆ ಆರೋಪಿಯನ್ನ ತಕ್ಷಣ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಸಂಘ ಎಚ್ಚರಿಕೆ ಕೊಟ್ಟಿದೆ. ಜಿಲ್ಲಾ ಕೋಲಿ ಕಬ್ಬಲಿಗ ಸಮಾಜ ಸಂಘ ಯಾದಗಿರಿ ತಾಲೂಕು ಜಿಲ್ಲಾ ಯಾದಗಿರಿ ಅವರ ವತಿಯಿಂದ ನಾವುಗಳು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾದಗಿರಿ ಅವರಲ್ಲಿ ವಿನಂತಿ ಮಾಡುವುದೇನೆಂದರೆ, ಹಾಗೂ ಜಿಲ್ಲಾಧಿಕಾರಿಗಳು ಯಾದಗಿರಿ ಜಿಲ್ಲೆಯವರಿಗೆ ನಮ್ಮ ಸಮಾಜದ ಗೋಪಾಳಪುರ ಗ್ರಾಮದ ಅಂಗನವಾಡಿ ಕೇಂದ್ರ ನಂಬರ್ 2ರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ನಿರ್ಮಲಾ ಗಂಡ ದೇವೇಂದ್ರಪ್ಪ ಬಡಗಲ್ ಮತ್ತು ಅಂಗನವಾಡಿ ಅಡುಗೆ ಸಹಾಯಕಿ ಶ್ರೀಮತಿ ರಾಮಲಿಂಗಮ್ಮ ಗಂಡ ಬಸಪ್ಪ ಬಂಗಿ ಇವರ ಮೇಲೆ ಈ ಮೇಲ್ಕಾಣಿಸಿದ ವ್ಯಕ್ತಿಯು ದಿನಾಂಕ 20/7/2026 ಮುಂಜಾನೆ 11 ಗಂಟೆಗೆ ಸುಮಾರಿಗೆ ಅಂಗನವಾಡಿ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಈ ಮೇಲಿನ ವ್ಯಕ್ತಿಯು ಏಕಾಏಕಿ ಅಂಗನವಾಡಿ ಕೇಂದ್ರಕ್ಕೆ ಬಂದು ಉದ್ದೇಶಪೂರ್ವಕವಾಗಿ ನಮ್ಮ ಸಮಾಜದ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ಬೈದು ಹಾಗೂ ಮಹಿಳೆಗೆ ಕೂದಲು ಹಿಡಿದು ಮತ್ತು ಸೀರೆ ಹಿಡಿದು ಹೊರಗೆ ಎಳೆದುಕೊಂಡು ಬಂದು ಕೊಲೆ ಮಾಡುವ ಉದ್ದೇಶದಿಂದ ಅಂಗನವಾಡಿ ಕಾರ್ಯಕರ್ತೆಗೆ ಕಿಟಿಗೆಯನ್ನು ಹಿಡಿದು ಇಸಿಕಿದ್ದಾನೆ ಹಾಗೂ ಅಡುಗೆ ಸಹಾಯಕಿಗೆ ಚಪ್ಪಲಿಯಿಂದ ಹೊಡೆದಿರುತ್ತಾನೆ. ಅಷ್ಟರಲ್ಲೇ ಅಲ್ಲೇ ಪಕ್ಕದವರು ಬಂದು ಜಗಳ ಬಿಡಿಸಿದ್ದಾರೆ. ಒಂದು ವೇಳೆ ಅವರು ಬರದೇ ಇದ್ದರೆ ಕೊಲೆ ಮಾಡುತ್ತಿದ್ದಾನೆ ಅಂತ ಊರಿನ ಜನರು ಹೇಳುತ್ತಿದ್ದಾರೆ. ಅದೇ ದಿನಾಂಕದಂದು ಸದರಿ ವ್ಯಕ್ತಿಯು ವಿರುದ್ಧ ಗುರುಮಿಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅದರ ಗುನ್ನೆ ನಂಬರ್ 168/2026 ಅಂತ ಇರುತ್ತದೆ. ಸದರಿ ವ್ಯಕ್ತಿ ಇವರ ಮೇಲೆ ಹಲ್ಲೆ ಮತ್ತು ಮಾನಭಂಗ ಮಾಡುವ ಯತ್ನಿಸಿ ಮತ್ತೆ ತಾನೇ ಇವರ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾನೆ. ಅದರ ಗುನ್ನೆ ಸಂಖ್ಯೆ 167/2026 ಇದೇ ರೀತಿ ಹಲವಾರು ಬಾರಿ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ನಿರ್ಮಲಾ ಗಂಡ ದೇವೇಂದ್ರಪ್ಪ ಬಡಗಲ್ ಮತ್ತು ಅಂಗನವಾಡಿ ಅಡುಗೆ ಸಹಾಯಕಿ ಲೈಂಗಿಕ ಕಿರುಕುಳ ಕೊಡುವುದು ಮತ್ತು ಅವರ ಮೇಲಧಿಕಾರಿಗಳಿಗೆ ಸುಳ್ಳು ದೂರುಗಳನ್ನು ಸಲ್ಲಿಸಿರುತ್ತಾನೆ. ಸದರಿ ವ್ಯಕ್ತಿಯು ಸಲ್ಲಿಸಿದ ಸುಳ್ಳು ದೂರುಗಳಿಗೆ ಇಲಾಖೆಯವರು ಯಾವುದೇ ಕ್ರಮ ಕೈಗೊಳ್ಳದ ಕಾರಣದಿಂದ ಈತನೇ ಖುದ್ದಾಗಿ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಅವರ ಮೇಲೆ ಹಲ್ಲೆ ಮತ್ತು ಮಾನಭಂಗ ಮಾಡಲು ಯತ್ನಿಸಿರುತ್ತಾನೆ. ಆದ್ದರಿಂದ ನಮ್ಮ ಸಮಾಜದ ಮಹಿಳೆಯ ಮೇಲೆ ಈ ರೀತಿ ಕೃತ್ಯ ಮಾಡಿದ ಆನಂದ್ ತಂದೆ ಕಾಶಪ್ಪ ಭಜಂತ್ರಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಈತನನ್ನು ಕೂಡಲೇ ಬಂಧನ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಮಾನ್ಯರಲ್ಲಿ ವಿನಂತಿ ಮಾಡುತ್ತೇವೆ. ಒಂದು ವೇಳೆ ಈತನನ್ನು ಬಂಧನ ಮಾಡದಿದ್ದರೆ ನಮ್ಮ ಸಮಾಜದ ವತಿಯಿಂದ ತಮ್ಮ ಕಚೇರಿಯ ಮುಂದೆ ಉಗ್ರ ಹೋರಾಟ ಮಾಡುತ್ತದೆ ಎಂದು ತಿಳಿಸುತ್ತೇವೆ. ಸರ್, ಈಗ ಇದಕ್ಕೆ ಮುಂಚಿತವಾಗಿ 2025 ಮುಂಚಿತವಾಗಿ ಕೂಡ ನಮ್ಮ ಕಂಪ್ಲೇಂಟ್ ಕೊಡ್ಕೊಂಡು ಬಂದ ಸರ್. 25 ಕೊಡ್ಕೊಂಡು ಬಂದರೆ ಜನರಿಗೆ ಕೂಡ ಯಾವುದೇ ಕಾನೂನು ಕ್ರಮ ಇಲ್ಲ ಸರ್. ಒಂದು ವೇಳೆ ಅವನಿಗೆ 3 ದಿನದಿಂದ ಬಂಧಿಸಿಲ್ಲ ಅಂದರೆ ನಾವು ಹೈದರಾಬಾದ್ ಬಂದ್ ಮಾಡ್ತೀವಿ ಸರ್. ನಾವು ಸಮಾಜ ಪರವಾಗಿ ಸರ್, ಇನ್ನೊಂದು ಏನಂತಂದ್ರೆ ಕಾನೂನನ್ನು ದುರುಪಯೋಗಪಡಿಸಿಕೊಳ್ತಾ ಇದ್ದಾನೆ. ಅಟ್ರಾಸಿಟಿ ಒಂದಕ್ಕೆ ಅಟ್ರಾಸಿಟಿ ಇದು 3ನೇ ಕೇಸ್ ಸರ್. ಹಾಗೂ ಇನ್ನೊಂದು ನಿಮ್ಮ ಸರ್ಕಾರಿ ನೌಕರದಾರ ಪೊಲೀಸ್ CPIದವರಿಗೆ ಟ್ರ್ಯಾಪ್ ಮಾಡಿಸಿದ ವ್ಯಕ್ತಿ ಇದನ್ನೇ. ಆಮೇಲೆ ಊರಲ್ಲಿ ಯಾವುದೇ ಜಾಗ ಹೊಲಕ್ಕೆ ಹೋಗಲಿ ಇದು ನಂದಾದ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಅವ್ರ ಮೇಲೆ ಏನಾದರೂ ಡಾಕ್ಯುಮೆಂಟ್ ಇದ್ದರೆ ನಾವೇ ಕೊಡಕ್ಕೆ ರೆಡಿದ್ದೀವಿ. ಏನು ಇಲ್ಲಾರ್ದೆ ನಂದು ಹೊಲ ಅದ ನಾನು ತೊಂದಿನಿ ಅಂತೇಳಿ 10 ಮಂದಿ ಮೇಲೆ ನಮ್ಮ ಸಮಾಜದವ್ರ ಮೇಲೆ ಅಟ್ರಾಸಿಟಿ ಮಾಡಿದ್ದಾರೆ. ಗೋಪಾಳಪುರ ಗ್ರಾಮದಲ್ಲಿ ನಮ್ಮ ಸಮಾಜದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಲು ಯತ್ನಿಸಿದಂಥ ಆನಂದ್ ಭಜಂತ್ರಿ ಅವರಿಗೆ ಕಾನೂನು ಪ್ರಕಾರ ಗಡೀಪಾರು ಮಾಡಬೇಕು ಮತ್ತು ಕಾನೂನು ಉಲ್ಲಂಘನೆ ಮಾಡಿದಂಥ ಆನಂದ್ ಭಜಂತ್ರಿಯನ್ನು ಕೂಡಲೇ ಬಂಧಿಸಬೇಕಂತೇಳಿ ನಾವು ಜಿಲ್ಲಾ ಕೋಲಿ ಸಮಾಜದ ವತಿಯಿಂದ ಆಗ್ರಹಪಡಿಸುತ್ತೇವೆ. ಏನೆಂದರೆ ಇದಕ್ಕಿಂತ ಮೊದಲು ಊರಿನಲ್ಲಿ ಕೇವಲ ತನ್ನ ಕಾನೂನು ಇಟ್ಟುಕೊಂಡು ಕಾನೂನಿನ ದುರುಪಯೋಗ ಪಡಿಸಿಕೊಳ್ತಾ
ಅಟ್ರಾಸಿಟಿ ಕೇಸ್ ಮಾಡ್ತಾ ಇದ್ದಾನೆ. ಇದಕ್ಕಿಂತ ಮೊದಲು ಊರವರ ಮೇಲೆ 10 ಜನದ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿದ. ಆಮೇಲೆ ನಮ್ಮ ಸಮಾಜದ CPI ಮೇಲೆ ಟ್ರ್ಯಾಪ್ ಮಾಡಿಸಿದ. ಆಮೇಲೆ ಈಗ ಈ ಹೆಣ್ಮಗಳಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾನೆ. ಆಮೇಲೆ ಕೂದಲು ಹಿಡಿದು ಮತ್ತು ಎಲ್ಲ ಹಿಡಿದು ಹೊಡೆದು ಆಕೆಗೆ ಹೆಂಗಾನ ಮಾಡಿ ಕಿರುಕುಳ ಕೊಟ್ಟು ದೌರ್ಜನ್ಯ ಮಾಡಿ ಆ ಒಂದು ಸ್ಥಾನದಿಂದ ಓಡಿಸ್ಬೇಕಂತ ಮಾಡಿ ತಾನೇ ಮತ್ತೆ ಹೋಗಿ ಅಟ್ರಾಸಿಟಿ ಕೇಸ್ ಮಾಡಿರ್ತಾನೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದೇ ರೀತಿ ಮಾಡಿದರೆ ನಾವು ಕೂಡ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನಾವು ಹೇಳ್ತಾರೆ ಅಂದರೆ ಸರ್ಕಾರಿ ನೌಕರರಿಗೂ ಕಿರುಕುಳ, ನಮ್ಮ ಸಮಾಜದವ್ರ ಮೇಲೂ ದೌರ್ಜನ್ಯ. ಈ ರೀತಿ ಒಬ್ಬನೇ ಒಬ್ಬ ವ್ಯಕ್ತಿ ಈ ರೀತಿ ಮಾಡ್ತಾನಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಅಂತ ನಮ್ಮ ಒಂದು ಆಗ್ರಹ. ಇನ್ನು ಮುಂದೆ ಇದೇ ರೀತಿಯಾಗಿ ಈ ವ್ಯಕ್ತಿಗೆ ಇನ್ನು ಒಂದು 3 ದಿವಸದಲ್ಲಿ ನಮ್ಮ ಸಮಾಜದ ಮಹಿಳೆ ಮೇಲೆ ದೌರ್ಜನ್ಯ ಎಸಗಿದಂಥ ಆನಂದ್ ಭಜಂತ್ರಿಯನ್ನು ಬಂಧಿಸಲೇಬೇಕು. ಒಂದು ವೇಳೆ ಬಂಧಿಸಲಿಲ್ಲ ಅಂತಂದರೆ ನಾವು ಹೈವೇ ರೋಡನ್ನು ಬಂದ್ ಮಾಡಿ ನಮ್ಮ ಪ್ರತಿಭಟನೆಯನ್ನು ತೀವ್ರಗೊಳಿಸುತ್ತೇವೆ ಅಂತೇಳಿ ಈ ಸಂದರ್ಭ ಏನು ತಳ ಸಮುದಾಯಗಳ ಏಳಿಗೆಗಾಗಿ ಸಂವಿಧಾನ ಇದೆ, ಆ ಸಂವಿಧಾನದ ಅಡಿಯಲ್ಲಿ ಬರುವಂಥ ಒಬ್ಬ ವ್ಯಕ್ತಿ ಆ ಸಂವಿಧಾನವನ್ನು ದುರ್ಬಳಕೆ ಮಾಡ್ಕೊತಾನೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಒಬ್ಬ ವ್ಯಕ್ತಿ ನಮ್ಮ ಕೋಲಿ ಸಮಾಜದ ಮಹಿಳೆಗೆ ಕರ್ತವ್ಯ ನಿರತವಾಗಿರುವಂಥ ಮಹಿಳೆ ಮೇಲೆ ರಾಮಲಿಂಗಮ್ಮ ಗಂಡ ಬಸಪ್ಪ ಬಂಗಿ ಅನ್ನೋರ ಮೇಲೆ ನಿರ್ಮಲ ಅವನವ್ರ ಮೇಲೆ ಅವರು ಆ ಕರ್ತವ್ಯ ನಿರ್ವಹಣೆ ಮಾಡಬೇಕಾದ್ರೆ ನೀವು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಹೇಳಿ ಆ ಇರುವ ಜಾಗಕ್ಕೆ ಹೋಗಿ ಅವರ ಮೇಲೆ ಅತ್ಯಾಚಾರ ಮತ್ತು ಕರ್ತವ್ಯ ಅಡ್ಡಿಪಡಿಸುವಂಥ ಪ್ರಯತ್ನ ಮಾಡಿರುವಂಥ ವ್ಯಕ್ತಿ ಆ ಹೆಣ್ಣು ಮಗಳನ್ನು ಜಡೆ ಹಿಡಿದು ಎಳೆದಾಡಿ ಕೊಲೆ ಮಾಡುವಂಥ ಪ್ರಯತ್ನವೂ ಕೂಡ ಮಾಡಿದ್ದಾನೆ. ಕಾರಣ ಇಷ್ಟೇ, ಸಂವಿಧಾನ ಅಡಿಯಲ್ಲಿ ನಾನು SC ಕ್ಯಾಟಗರಿಯಲ್ಲಿ ಬರ್ತಿದ್ದೀನಿ ಅಂತ ಹೇಳಕ್ಕೆ. ಇದಕ್ಕೆ ಉದಾಹರಣೆ ಯಾವ ರೀತಿ ಅವನು ದುರುಪಯೋಗ ಮಾಡ್ಕೊಂಡಿದ್ದಾನೆ ಅಂತಂದರೆ, ಜಿಲ್ಲಾಡಳಿತ ಮತ್ತು ರಾಜ್ಯ ಏನು ಪೊಲೀಸ್ ಇಲಾಖೆ ನಾನು ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಅನೇಕ ಬಾರಿ ಅವನು ಹಲವರ ಮೇಲೆ ನನ್ನ ಮೇಲೆ ನನಗೆ ಜಾತಿ ನಿಂದನೆ ಮಾಡಿದಾನಂತ ಜಾತಿ ಕೇಸ್ಗಳನ್ನು ದಾಖಲೆ ಮಾಡಿದೆ. ಯಾರ್ದೋ ಹೊಲಗಳನ್ನು ಆಕ್ಯುಪೈಡ್ ಮಾಡೋದು, ಅಲ್ಲಿ ಹೋಗಿ ನಂದು ಅಂತ ನಿಂದಿರೋದು, ಇನ್ನೊಬ್ಬರ ಪೈರಿ ಮಾಡೋಕ್ಕೆ ಹೋಗಿ ಈ ರೀತಿಯಾಗಿ ನಿರಂತರವಾಗಿ ಏನು ಅವನು ಜಾತಿ ನಿಂದನೆ ಕೇಸ್ಗಳನ್ನು ಯಾರ್ಯಾರ ಮೇಲೆ ಹಾಕಿ ಅದರಿಂದ ಏನೇನು ಲಾಭವನ್ನು ಪಡೆದುಕೊಂಡಿದ್ದಾನೆ ಅದನ್ನು ಮರಳಿ ಸರ್ಕಾರ ಅವರಿಂದ ಒಳ್ಳೆ ಕಿತ್ಕೋಬೇಕು. ಯಾಕಂದರೆ ಜಾತಿ ನಿಂದನೆ ಮಾಡಿದಾಗ ಅವನಿಗೆ 8 ಲಕ್ಷ ರೂಪಾಯಿ ಸರ್ಕಾರ ಕೊಡುತ್ತೆ ಅವರಿಗೆ ಪರಿಹಾರವಾಗಿ. ಈ ಉದ್ದೇಶದಿಂದ ಹಣಕಾಸಿನ ಅವಕಾಶವನ್ನು, ಸರ್ಕಾರದ ಒಂದು ಸೌಲಭ್ಯವನ್ನು, ಏನು ಸಂವಿಧಾನದ ಹಕ್ಕನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರುವಂಥ ಈ ಆನಂದ್ ಭಜಂತ್ರಿಗೆ ನೋಡಿ, ಒಬ್ಬ ವ್ಯಕ್ತಿಯನ್ನು, ಅದು ಮತ್ತು ವಿಶೇಷವಾಗಿ ಕೋಲಿ ಸಮಾಜವನ್ನು ಇವನು ಟಾರ್ಗೆಟ್ ಮಾಡ್ತಾನೆ. ಸಾಮಾನ್ಯರನ್ನ ಯಾವ ರೀತಿ ಮಾಡಿದ್ದಾನೆ ಕೂದಾಡಿ. ನಮ್ಮ ಸಮುದಾಯದ CPI ಆಗಿರುವಂಥ ಹಿರಣ್ಯ ದೊಡ್ಡಮುನಿಯವರಿಗೆ ಅವರು ರೊಕ್ಕನೇ ಮುಟ್ಟಿಲ್ಲ, ಅವರ ಮನೆಗೆ ಹೋಗಿ ರೊಕ್ಕ ಇಟ್ಟು ಓಡೇ ಬರ್ತಾನೆ, ಅವನು ಟ್ರ್ಯಾಪ್ ಮಾಡಿಸ್ತಾನೆ. ಇವನ ಉದ್ದೇಶ, ಇವನು ಸಂವಿಧಾನವನ್ನು ದುರ್ಬಳಕೆ ಮಾಡ್ತಾ ಇದ್ದಾನೆ. ಇವನ ಮೇಲೆ ಕಡಾಖಂಡಿತವನ್ನೇ ಸಂವಿಧಾನದ ಹಕ್ಕನ್ನು ದುರ್ಬಳಕೆ ಮಾಡಿಕೊಂಡಿರ್ತಾನೆ. ಅವನ ಮೇಲೆ ಕಾನೂನನ್ನು ಏನು SC/ST ದುರ್ಬಳಕೆ ಕಾಯ್ದೆ ಅಡಿಯಲ್ಲಿ ಅವನು ಬಂಧನ ಮಾಡಬೇಕು ಮತ್ತು ಅವನನ್ನು ಗೂಂಡಾ ಕಾಯ್ದೆಯಲ್ಲಿ ಹಾಕಿ ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು. ದಯವಿಟ್ಟು ಸ್ವಚ್ಛ ಅಧಿಕಾರಿಯಾಗಿರುವಂಥ ಪೃಥ್ವಿ ಶಂಕರ್ SP ಸಾಹೇಬ್ರೆ, ದಯವಿಟ್ಟು ಇಂಥ ಒಬ್ಬ ಭ್ರಷ್ಟ ಒಂದು ಕೆಟ್ಟ ಹುಳುವನ್ನು ಈ ಜಿಲ್ಲೆಯಲ್ಲಿ ಇಡಬೇಡಿ. ಯಾಕಂದರೆ ಭಜಂತ್ರಿ ಸಮುದಾಯ ಮತ್ತು ಕೋಲಿ ಸಮಾಜ ಸೋದರ ಸಮುದಾಯ. ಒಬ್ಬ ವ್ಯಕ್ತಿಯಿಂದ ಈ 2 ಸಮುದಾಯಗಳು ಸಂಘರ್ಷಕ್ಕೆ ಇಳಿಬೇಕಾದಂಥ ಅನಿವಾರ್ಯತೆ ಬಂದಿದೆ. ನಾವು ಕೂಡ ಸಂವಿಧಾನ ಅಡಿಯಲ್ಲಿ ಸಂವಿಧಾನ ಹಕ್ಕನ್ನು ಕೇಳ್ತಾ ಇದ್ದೀವಿ. ನಾವು ಕೂಡ STಗೆ ಅರ್ಹತೆಯನ್ನು ಪಡೆದಿದ್ದೇವೆ. ಈಗಾಗಲೇ ಸರ್ಕಾರ ಹಂತದಲ್ಲಿದೆ. ನಾವು ಕೂಡ ನಮ್ಮ ಮೇಲೆ ಜಾತಿ ನಿಂದನೆ ನಿಜವಾಗ್ಲೂ ಇದ್ದಾಗ ಮಾಡ್ತೇವೆ, ಅನ್ಯರಿಗೆ ಮಾಡಿ ಅದರಿಂದ ದುರುಪಯೋಗ ಪಡಿಸ್ತಾ ಇರುವಂಥ ಈ ಆನಂದ್ ಭಜಂತ್ರಿ ಮೇಲೆ ಸಂಪೂರ್ಣವಾಗಿ ತನಿಖೆಗೊಳಪಡಿಸಬೇಕು. ಇದುವರೆಗೆ ಅವನ ಜೀವಿತಾವಧಿಯಲ್ಲಿ ಎಷ್ಟು ಮಂದಿಗೆ ಅಟ್ರಾಸಿಟಿ ಕೇಸ್ ಮಾಡಿದ್ದನ್ನ ದಾಖಲೆ ತೆಗೆದ್ರೆ ಇವನ ಮೂಲ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ. ದಯವಿಟ್ಟು ನೀವು ಅದರ ಮೇಲೆ ತನಿಖೆಗೊಳಪಡಿಸಿ ಇಂಥ ಹುಳುಗಳನ್ನು ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕಂತೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಘೋಷಿ, ಮಲ್ಲು ಪೂಜಾರಿ, ನಿಂಗಪ್ಪ ಜಾಲಗಾರ್, ಬಸವರಾಜ್ ಕೋಲ್ಕಾರ್, ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ
ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.